ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ಟೇಸ್ಟಿಯಾದಂತಹ ಸಾಂಬಾರು ಹೇಗಿದೆ ನಮ್ಮದು ಮೊಟ್ಟೆ ಮಸಾಲ. ಇದು ಪ್ರಾಚೀನ ಕಾಲದಿಂದಲೂ ಮಾಡುವಂಥದ್ದು, ತುಂಬ ಸುಲಭವಾಗಿದ್ದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 4 ಮೊಟ್ಟೆ ತೆಗೆದುಕೊಂಡಿದ್ದೀನಿ, 1 ಕಪ್ ಕೊಬ್ಬರಿ ತುರಿ. ನೀವು ಹಸಿ ಕೊಬ್ಬರಿ ತುರಿ ಆದರೂ ತೊಗೊಳ್ಳಿ ಅಥವಾ ಒಣ ಕೊಬ್ಬರಿ ತುರಿ ಆದರೂ ತೊಗೊಳ್ಳಿ, ಯಾವುದಾದ್ರೂ ಓಕೆ, ಚೆನ್ನಾಗಿರುತ್ತೆ. ಇವಾಗ ನಾನು 1 ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಮಸಾಲೆ ರುಬ್ಬೋದಕ್ಕೋಸ್ಕರ. ಅದೇ ರೀತಿ 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಕರಿಬೇವಿನ ಸೊಪ್ಪು ತೊಗೊರಿ, ಮತ್ತು ಸ್ಪೈಸಸನ್ನು ತೊಗೊರಿ. ಸ್ಪೈಸಸಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ ಮತ್ತು ಪಲಾವ್ ಎಲೆ ಇಷ್ಟನ್ನು ತೊಗೊಂಡು ನಾವು ರುಬ್ಬೋದಕ್ಕೆ ರೆಡಿ ಮಾಡಬೇಕು. ಮತ್ತು ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆ ತೊಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪೌಡರ್ ಮತ್ತು ಮಸಾಲೆ ಇಷ್ಟಿದ್ರೆ ಸಾಕು. ದಿಢೀರಂತ ಮಾಡ್ಕೋಬೋದು, ಫಟಾಫಟ್ ಅಂತ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಮಸಾಲೆಯನ್ನು ರುಬ್ಬೋಣ. ಇವಾಗೊಂದು ಜಾರ್ ತೊಗೊಂಡು ಜಾರ್ಗೆ ನಾನು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ಟಂಥ ಟೊಮೆಟೊನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಂಡ ನಂತರ ನಾವು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ, ಪಲಾವ್ ಎಲೆ ಪ್ರತಿಯೊಂದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು. ಇಷ್ಟಾದರೆ ನಮ್ಮದು ಅರ್ಧ ಕೆಲಸ ಮುಗಿದ ಹಾಗೆ. ಇದು ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿರುತ್ತೆ, ಫಟಾಫಟ್ ಅಂತ ಮಾಡ್ಬೋದು. ಇದಕ್ಕೆ ಟೈಮ್ ವೇಸ್ಟ್ ಆಗಲ್ಲ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೆಗೇನು ಅಂತಾರಲ್ಲ, ಆ ರೀತಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮದು ಇವಾಗ ಪೇಸ್ಟ್ ರೆಡಿಯಾಗಿದೆ. ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಎಣ್ಣೆ ಬಿಸಿ ಆದ ನಂತರ ನಾವು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿದ ನಂತರ ನಾವು ಅದಕ್ಕೆ ಬಿಸಿ ಎಣ್ಣೆಗೆ ನಾವು 1 ಚಮಚ ಅಥವಾ ನಿಮ್ಮ ಕ್ವಾಂಟಿಟಿ ಮೇಲೆ ಖಾರದ ಪೌಡರ್ ಹಾಕ್ಕೊಳ್ಳಿ. ಬಿಸಿ ಎಣ್ಣೆಯಲ್ಲಿ ಖಾರದ ಪೌಡರ್ ಹಾಕಿದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಬಟ್ ಅದನ್ನು ಕಡಿಮೆ ಉರಿಯಲ್ಲಿ ಇಟ್ಟು ನೀವು ಖಾರದ ಪೌಡರ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಹೊತ್ತುವಂಥ ಸಾಧ್ಯತೆ ಇರುತ್ತೆ. ಖಾರ ಹೊತ್ತಿದ್ರೆ ಸಾರೆಲ್ಲ ವಿಷ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಕಡಿಮೆ ಉರಿಯಲ್ಲಿ ಇಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಬಂದ್ ಮಾಡಿ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾವು ಎಲ್ಲವನ್ನು ಹಸಿಯಾಗಿ ರುಬ್ಬಿರೋದ್ರಿಂದ ಮಸಾಲೆಯನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಕೂಡ ಹಸಿಯಲ್ಲಿ ಹಾಕಿರ್ತೀವಲ್ಲ, ಅದು ಹಸಿ ವಾಸನೆ ಹೋಗಬೇಕು. ಒಂದು ಕುದ ನಂತರ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊರಿ. ಇದು ಸ್ವಲ್ಪ ಕುದ ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ನಾವು ಎಷ್ಟು ಮೊಟ್ಟೆಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀವಲ್ಲ ಅಷ್ಟು ಮೊಟ್ಟೆಗಳನ್ನು ಇದಕ್ಕೆ ಒಡೆದು ಹಾಕಬೇಕು. ಆದರೆ ಮೊಟ್ಟೆ ಒಡೆದು ಹಾಕುವಾಗ ನೀವು ಯಾವುದೇ ರೀತಿ ಚಮಚದಿಂದ ಅದನ್ನು ಆ ಕಡೆ ಈ ಕಡೆ ಮಾಡಬಾರ್ದು, ಅಂದರೆ ಅದು ಶೇಪ್ ಚೇಂಜ್ ಆಗುತ್ತೆ ಮೊಟ್ಟೆದು. ಸೊ ಹಾಗಾಗಿ ನಾವು ಯಾವ ರೀತಿ ಮೊಟ್ಟೆಯನ್ನು ಒಡೆದು ಹಾಕ್ತೀವಲ್ಲ ಹಾಗೆ ಬಿಡಬೇಕು. ಅರ್ಧ ಬೆಂದ ನಂತರ ನಾವು ಮೊಟ್ಟೆಯನ್ನು ತಿರುವಿ ಹಾಕಬೇಕು. ಅಂದಾಗ ಮಾತ್ರ ನಮ್ಮದು ಚೆನ್ನಾಗಿರ್ತಕ್ಕಂತಹ ಮೊಟ್ಟೆ ಮಸಾಲ ರೆಡಿಯಾಗುತ್ತೆ. ಇವಾಗ ನಾನು 1 ಮೊಟ್ಟೆಯನ್ನು ಒಡೆದು ಹಾಕಿದ್ದೀನಿ. ಅದೇ ರೀತಿ ಇನ್ನೊಂದು ಮೊಟ್ಟೆಯನ್ನು ಒಡೆದು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ತೊಗೊರಿ. ನೀವು ಎಷ್ಟು ಜನ ಇದ್ದೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಕಿ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡ್ರಿ. ಅರ್ಧ ಬೆಂದಿರುತ್ತೆ, ಆವಾಗ ನಾವು ಅದನ್ನು ತಿರುವಿ ಹಾಕಬೇಕು. ಆಗ ಮಾತ್ರ ಅದು ಸೇಪು ಹಾಳಾಗಲ್ಲ, ನೋಡೋಕ್ಕೆ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಆಸಮ್ ಆಗಿರುತ್ತೆ. ಈ ಮಸಾಲೆಯನ್ನು ನೀವು ಅನ್ನದ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿರಿ, ನಮ್ಮದು ಅರ್ಧ ಬೆಂದು ಮೇಲ್ಗಡೆ ಬಂದಿದೆ ಮೊಟ್ಟೆ. ಇವಾಗ ನಾವು ಅದನ್ನು ಸ್ವಲ್ಪ ತಿರುವಿ ಹಾಕಬೇಕು. ಆವಾಗ ನಾವು 2 ಕಡೆ ಬೇಯ್ತೈತಿ. ಸೊ ಚೆನ್ನಾಗಿರುತ್ತೆ. ಈ ರೀತಿ ಆದ ನಂತರ ನೀವು ತುಂಬ ಟೇಸ್ಟಿಯಾದಂತಹ ಮೊಟ್ಟೆ ಮಸಾಲ ರೆಡಿಯಾಗುತ್ತೆ. ದಯವಿಟ್ಟು ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಇದೇ ರೀತಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು.